ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಾದ್ರೆ ಅತ್ತೆ ಮಾವನ ಮುಂದೆ ನಾವು ಎಲ್ಲ ಸತ್ಯನೂ ಒಪ್ಕೋಬೇಕಾಗುತ್ತೆ. ಅದು ನಿನಗೆ ಒಪ್ಪಿಗೆನಾ? ಅದೇಗೆ ಸಾಧ್ಯ? ಈಗ ರಾಣನಿಂದ ಇನ್ನೊಬ್ಳು ಕೇಳಿ ಹುಡ್ಕೊಂಡಿದ್ದಾಳೆ. ನಾವೇನಾದ್ರೂ ಮಾಮ್ ಹತ್ರ ಸತ್ಯ ಹೇಳೋಕೆ ಹೋದ್ರೆ ಮಾಮ್ ರಾಣನ್ ಖಂಡಿತ ಹಿಡಿತಾರೆ. ಆಗ ರಾಣನ್ ಹಿಂದೆ ಇರೋ ಕೇಳಿ ಮಾಮ್ಗೆ ಏನಾದರೂ ಮಿಸ್ ಆಗ ವಿಡಿಯೋ ಕಳಿಸ್ಬಿಟ್ರೆ ಮಾಮ್ ಕೂಡ ಬ್ರೋ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಏನು ಬೇಕಾದರೂ ಆಗ್ಬೋದು. ಅವ್ರ ಪ್ರಾಣನೂ ಕಳ್ಕೊಬೋದು. ಅದಕ್ಕೆ ಮಾಮ್ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ನಾನು ನೀನು ಬೃಹತ್ಗೆ ಜೊತೆ ಸೇರ್ಕೊಂಡ್ಬಿಡೋಣ. ಆಗ ಅತ್ತೆ ಆದಿಭಾವ ಮತ್ತೆ ಪಾರ್ವತಿ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊತಾರೆ ಪ್ರೀತು. ಅವರಿಬ್ಬರೇ ನಮ್ಮ ತಲೆ ಕೆಡಿಸಿ ನಮ್ಮನ್ನ ಈ ಮನೆಯಿಂದ ಆ ಮನೆಗೆ ಕರ್ಸ್ಕೊಂಡಿದ್ದಾರೆ ಅಂತ ಅವರಿಬ್ಬರ ಮೇಲೆ ಆರೋಪ ಹೊರಿಸ್ತಾರೆ. ಪರವಾಗಿಲ್ವಾ? ನಾನು ಈಗ ಬೃಹತ್ಗೆ ನನ್ನಿಂದ ಆಗಿರೋ ಅನ್ಯಾಯನೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಈಗ ಇದು ಬೇರೆನಾ? ಬೇಡ ಬೇಡ ಬೇಡ. ಅದಕ್ಕೆ ಈಗ ಈ ಮನೆ ಬಿಟ್ಟು ಹೋಗೋ ಯೋಚನೆನ ಕೈ ಬಿಟ್ಬಿಡು. ಅಮ್ಮ ಆಗ್ತಾ ಇರೋ ವಿಷಯ ಇಡೀ ಅರ್ಸನ್ ಕೋಟೆ ಗೊತ್ತಾದ್ರೂ ಪರವಾಗಿಲ್ಲ, ಆದರೆ ಅಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು. ಓ, ಅಖಿಲನ ಮುಖ ನೋಡಿದ್ರೆ ಬಿಟ್ಟು ಬಾಣ ಸರಿಯಾದ ಕಡೆಗೆ ತಗಲಿದೆ ಅನ್ಸುತ್ತೆ. ಏನೇ ಅಖಿಲ, ನಿನ್ ದೊಡ್ಡ ಸೊಸೆ ಬಸ್ರಿ ಅಂತ ಗೊತ್ತಾದ ತಕ್ಷಣ ಓಡೋಗಿ ತಬ್ಕೊಂಡು ಮುದ್ದು ಮಾಡಬೇಕು ಅನ್ಕೊಂಡಿದ್ಯಾ? ಆರತಿ ಮಾಡಿ ಮನೆಗೆ ಸೇರಿಸ್ಕೋಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಅನುಷ್ಕಾ ಬಿಟ್ಬಿಡ್ತಾಳ? ನೀನ್ ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ನಿನ್ ಸಂತೋಷನ ಹೇಗೆ ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಕಣೆ. ಯಾಕೆ ಯಜಮಾನ್ರೆ, ನನ್ನ ತಾಯಿ ಆಗ್ತಿರೋ ವಿಚಾರ ಯಾರಿಗೆ ಗೊತ್ತಾದರೂ ಪರವಾಗಿಲ್ಲ, ಅತ್ಯಮ್ಮಂಗೆ ಮಾತ್ರ ಗೊತ್ತಾಗಲೇಬಾರ್ದು ಅಂತ ಹೇಳಿದ್ರಿ. ಯಾಕೇನಾಯಿತು? ಈ ವಿಷಯ ಪಾರುಗೆ ಗೊತ್ತಾದರೆ ಟೆನ್ಷನ್ ಆಗಿಬಿಡ್ತಾಳೆ. ಏನು ಮಾಡೋದು? ಈಗಲೇ ಹೋಗಿ ಅರ್ಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಪಡಬೇಕು, ಆ ರೀತಿ ಅವಮಾನ ಮಾಡಬೇಕು. ನನಗೆ ಬಂದ ಅನಾಮಿಕ ಕರೆ ನಿಮಗೂ ಬಂದಿತ್ತಾ? ಯಜಮಾನ್ರೆ, ನನ್ನ ಹತ್ರ ಮುಚ್ಚು ಮರೆ ಬೇಡ. ನಾನು ಮನಸ್ಸಿಗೆ ಹಚ್ಕೊಂಡು ಕೊರಗ್ತೀನಿ ಅನ್ನೋ ಆತಂಕನೂ ಬೇಡ. ಯಾಕೆ ಅಂದರೆ ನನ್ನ ಜೊತೆ ನೀವು, ಜನನಿ, ನನ್ನ ಮೈದ್ನ ಎಲ್ಲರೂ ಇದ್ದೀರಾ. ಹೇಳಿ ಯಜಮಾನ್ರೆ, ಆ ಅನಾಮಿಕ ವ್ಯಕ್ತಿಯಿಂದ ಕರೆ ಬಂದಿತ್ತಾ? ನನ್ನ ತಾಯಿ ಆಗ್ತಾ ಇರೋ ವಿಚಾರನ ಹೇಳಬಾರ್ದು ಅಂತ ಅವಳೇನಾದರೂ ಹೆದರ್ಸಿದ್ಲಾ? ಹಲೋ ಹಲೋ, ಯಾರು ಅಂತ ಗೊತ್ತಾಗಲಿಲ್ಲ. ಇಷ್ಟು ಬೇಗ ನನ್ನ ಧ್ವನಿ ಮರ್ತೋಯ್ತಾ? ನಾನು ರಾಣಾ ಬಾಸ್. ರಾಣನ್ ಬಾಸ್ ಅನ್ನೋದೊಂದು ಬಿಟ್ಟರೆ ನಿನಗೆ ನಿಂದೇ ಆದ ಐಡೆಂಟಿಟಿನೇ ಇಲ್ಲ ಅನಿಸುತ್ತೆ ಅಲ್ವಾ?
ಎಲ್ಲಿ ನಿನ್ನ ಧ್ವನಿ ಕೇಳಿ ಕಣ್ಣು ಹಿಡಿದ್ಬಿಟ್ರೆ ಅನ್ನೋ ಭಯದಲ್ಲಿ ಕಂಪ್ಯೂಟರೈಸ್ಡ್ ವಾಯ್ಸಲ್ಲಿ ಫೋನ್ ಮಾಡಿದ್ಯಾ ಅಂದರೆ ನಿನ್ಗೆ ಎಂತ ಹೇಳಿ ಅಂತ ಗೊತ್ತಾಗುತ್ತೆ. ಇರಲಿ, ಏನು ಫೋನ್ ಮಾಡಿದ್ದು? ನಿನ್ನ ಹೆಂಡತಿ ಪಾರ್ವತಿ ಈಗ ಬಸ್ರಿ ಅಲ್ವಾ? ಈ ವಿಷಯ ನಿನಗೆ ಯಾರು ಹೇಳಿತು? ಅರಸನ್ ಕೋಟೆ ಶತ್ರು ಅಂತ ಸೇವ್ ಮಾಡ್ಕೋಬೋದು ನಿನ್ನ ಫೋನ್ನಲ್ಲಿ. ನಿನ್ನ ಹೆಂಡತಿ ಬಸ್ರಿ ಅಂತ ನಿಮ್ಮಪ್ಪ ಅವಳಪ್ಪಂಗೂ ಗೊತ್ತು. ನಿಮ್ಮಪ್ಪ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ಹೆಂಡತಿನ ದೇವಸ್ಥಾನ ಕರ್ಕೊಂಡು ಹೋಗಿ ಸೊಸೆ ಕೈಲಿ ಹರಕೆ ತೊಟ್ಲು ಕಟ್ಟಿಸ್ಬಿಟ್ಟು ಬಂದ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆತ್ತವಳಿಗೆ ಇದ್ಯಾವುದೂ ಗೊತ್ತಿಲ್ಲ, ಗೊತ್ತಾಗ್ಲೂ ಕೂಡ್ದು. ಯಾವುದೇ ಕಾರಣಕ್ಕೂ ಪಾರ್ವತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನೀವಾಗೆ ನಿಮ್ಮಮ್ಮಂಗೆ ಹೇಳಿ ಕೂಡ್ದು. ಏಯ್, ಅದನ್ನು ಹೇಳೋದಕ್ಕೆ ನೀನು ಯಾರು? ನಿಮ್ಮ ತಮ್ಮನ ವಿಡಿಯೋನ ಭದ್ರವಾಗಿ ಜೋಪಾನ ಮಾಡ್ತಿರೋಳು. ನಿಮ್ಮ ತಮ್ಮನ ಸೆನ್ಸೇಷನಲ್ ವಿಡಿಯೋ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತಿದ್ರೆ ಈಗಲೇ ಹೋಗಿ ನಿನ್ನ ಹೆಂಡತಿಗೆ ಈ ವಿಷಯನ ಹೇಳು. ಪಾರು ನೀನು ಅಮ್ಮ ಆಗ್ತಾ ಇರೋ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಹೇಳಬೇಡ ಅಂತ ಹೇಳು. ಇಲ್ಲ ಅಂದರೆ ಗೊತ್ತಲ್ಲ, ನಿನ್ನ ತಮ್ಮನ ವಿಡಿಯೋ, ಅರಸನ್ ಕೋಟೆ ಮರ್ಯಾದೆ, ನಿಮ್ಮಪ್ಪ ಅಮ್ಮನ ಸಾವು. ಈಗಲೇ ಹೋಗಿ ಹೇಳಿದ್ರೆ ಸರಿ. ಇಲ್ಲ ಅಂದರೆ ನೀನು ನೋಡಿದ ನಿನ್ನ ತಮ್ಮನ ರಾಸಲೀಲೆ ವಿಡಿಯೋನ ಇಮ್ಮಿಡಿಯೇಟಾಗಿ ನಿಮ್ಮಮ್ಮನ ಫೋನ್ಗೆ ಕಳಿಸ್ಬೇಕಾಗತ್ತೆ. ನೋ, ನಾನು ಇವಾಗಲೇ ಪಾರ್ವತಿ ಹತ್ರ ಮಾತಾಡ್ತೀನಿ. ನೀನು ಹೇಳ್ದಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅಮ್ಮಂಗೆ ಪಾರ್ವತಿ ಬಸ್ರಿ ಅನ್ನೋ ವಿಷಯ ಗೊತ್ತಾಗಲ್ಲ. ಪ್ಲೀಸ್ ನನ್ನ ನಂಬು. ದಯವಿಟ್ಟು ಪ್ರೀತು ವಿಡಿಯೋನ ಲೀಕ್ ಮಾಡಬೇಡ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಿನ್ನ ಪ್ರೆಗ್ನೆನ್ಸಿ ವಿಷಯನ ನಾವೇನಾದರೂ ಅಮ್ಮಂಗೆ ಹೇಳಿದ್ರೆ ಅವಳು ಪ್ರೀತು ಮತ್ತು ಮೋನಿಕಾ ವಿಡಿಯೋನ ಅಮ್ಮನ ಫೋನಿಗೆ ಕಳಿಸ್ತಾಳಂತೆ ಪಾರು. ಅರಸನ್ ಕೋಟೆ ಮರ್ಯಾದೆ, ಅಪ್ಪ ಅಮ್ಮನ ನೆಮ್ಮದಿ ಆ ಒಂದು ವಿಡಿಯೋದಿಂದ ಸರ್ವನಾಶ ಆಗೋಗುತ್ತೆ. ಅದು ನಡಿಬಾರ್ದು ಅಂದರೆ ಅಮ್ಮಂಗೆ ಈ ವಿಷಯನ ನಾವು ಯಾವತ್ತೂ ಹೇಳೋದಕ್ಕೆ ಹೋಗಬಾರ್ದು. ಈಗಾಗಲೇ ಇನ್ನು ಬಸ್ರಿ ಅಂತ ಗೊತ್ತಿರೋ ಎಲ್ರಿಗೂ ಈ ವಿಷಯನ ನೆನಪಿಸ್ಬೇಕು. ಎಲ್ಲ ಸರಿ ಯಜಮಾನ್ರೆ, ಆದರೆ ನಾನು ತಾಯಿ ಆಗ್ತಾ ಇರೋ ವಿಚಾರ ಅತ್ತೆಯಮ್ಮಂಗೆ ಗೊತ್ತಾಗಬಾರ್ದು ಅಂತ ತಡೀತಾ ಇದ್ದಾಳಲ್ಲ, ಇದರಿಂದ ಅವಳ ಉದ್ದೇಶ ಏನಿರ್ಬೋದು? ಆದಿತ್ಯ ಏನೋ ನಾನು ಮನೆಯಿಂದ ಆಚೆ ಹಾಕಿದ್ದೀನಿ ಅನ್ನೋ ಕೋಪಕ್ಕೆ ತಾನು ತಂದೆ ಆಗ್ತಿರೋ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಮಾತಾಡ್ದ. ಆದರೆ ನಾನು ಯಾಕೆ ಪಾರ್ವತಿ ಹತ್ರ ಮಾತಾಡಿದೆ, ಹಾಗೆ ಬಂದ್ಬಿಟ್ಟೆ. ಅವನ ಮಾತಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಿನಗೆ ಫೋನ್ ಮಾಡಿ ಆ ವಿಡಿಯೋ ಕಳಿಸಿದ್ದು ರಾಣನ ಅಮ್ಮನ ಮುಂದೆ ನಿಲ್ಲಿಸಬಾರ್ದು, ಅಮ್ಮಂಗೆ ಸತ್ಯ ಗೊತ್ತಾಗಬಾರ್ದು, ನಾವು ಮತ್ತೆ ಅರಸನ್ ಕೋಟೆಗೆ ಹೋಗಬಾರ್ದು ಅನ್ನೋದಾಗಿತ್ತು. ಆದರೆ ಇವತ್ತು ನನಗೆ ಫೋನ್ ಮಾಡಿದ್ದು ಬಹುಶಃ ನಿನ್ನ ಪ್ರೆಗ್ನೆನ್ಸಿ ವಿಷಯ ಅಮ್ಮಂಗೆ ಗೊತ್ತಾಗಿ ಅವ್ರ ಮನ್ಸು ಕರಗಿ ಮತ್ತೆ ನಮ್ಮನ್ನು ಅರಸನ್ ಕೋಟೆಗೆ ಕರಿಬೋದು ಅನ್ನೋ ಭಯ ಇರ್ಬೋದಾ? ದುರಾಲೋಚನೆ ಎರಡೂ ಇದೆ ಅನಿಸುತ್ತೆ. ನೀವು ಹೇಳ್ತಿರೋದು ನಿಜ ಅನಿಸ್ತಾ ಇದೆ ಯಜಮಾನ್ರೆ. ಅದೇ ಉದ್ದೇಶ ಇರಬೇಕು ಯಜಮಾನ್ರೆ. ಅನಾಮಿಕ ಕರೆ ಮಾಡಿದವಳು ಭಯನೇ ನಿಜ ಆಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅತ್ತೆಯಮ್ಮಂಗೆ ನನ್ನ ತಾಯಿ ಆಗ್ತಾ ಇರೋ ವಿಚಾರ ಗೊತ್ತಾಗಿ ಅವ್ರು ನಮ್ಮನ್ನು ಮನೆಗೆ ಕರೆಯೋದಕ್ಕೆ ಅಂತ ಬಂದಿದ್ರೆ
ಎಷ್ಟು ಚೆನ್ನಾಗಿರೋದಲ್ವಾ? ಗರ್ಭಿಣಿ ಆಗಿರೋದು ನನ್ನ ಸೊಸೆ ಪಾರ್ವತಿ. ಅವಳು ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮ ವಂಶದ ಕುಡಿ. ನನ್ನ ಗಮನ ಎಲ್ಲ ಆ ಕಡೆಗಿರ್ಬೇಕು ತಾನೆ. ನಾನು ಯಾಕೆ ಆದಿ ಮಾತಿಗೆ ತಲೆ ಕೆಡಿಸ್ಕೊಂಡೆ? ಇಷ್ಟಕ್ಕೂ ಆದಿ ಅವನ ತಂದೆ ಆಗ್ತಿರೋ ವಿಷಯನ ನನ್ನ ಹತ್ರ ಹೇಳ್ಬಾರ್ದು ಅಂತ ಹೇಳಿದಾನೆ. ಪಾರ್ವತಿ ಏನು ಹೇಳಿಲ್ವಲ್ಲ? ಮತ್ತೆ ಪಾರ್ವತಿನ ನಾನು ಮಾತಾಡಿಸ್ತೀನಿ. ನನ್ನ ಪ್ಲಾನ್ ವರ್ಕೌಟ್ ಆಗ್ಲಿಲ್ವಾ? ಯೋಚನೆ ಮಾಡಬೇಡಿ ಯಜಮಾನ್ರೆ. ಹೇಗೋ ಅತ್ಯಮ್ಮಂಗೆ ನಾನು ತಾಯಿ ಆಗ್ತಾರೋ ವಿಚಾರ ಹೇಳಬೇಕು ಅನ್ನೋ ಉದ್ದೇಶ ಇಬ್ಬರಲ್ಲೂ ಇರಲಿಲ್ಲ ಅಲ್ವಾ? ಆದರೆ ಗರ್ಭ ಅನ್ನೋದು ಮುಚ್ಚಿಡೋ ಅಂಥದ್ದಲ್ಲ. ತಿಂಗಳುಗಳು ಕಳೀತಿದ್ದ ಹಾಗೆ ಎಲ್ರಿಗೂ ಗೊತ್ತಾಗೇ ಆಗುತ್ತಲ್ವಾ? ಆದರೆ ನಾವು ಈಗ ಯಾವ ಮನಸ್ಥಿತಿಗೆ ತಲುಪಿದೀವಿ ನೋಡಿ. ಈ ಜನ್ಮದಲ್ಲಿ ಅತ್ಯಮ್ಮಂಗೆ ನನ್ನ ತಾಯಿ ಆಗ್ತಿರೋ ವಿಚಾರ ಗೊತ್ತಾಗದ್ ಬೇಡ ಅಂತ ಅನ್ನಿಸ್ತಾ ಇದೆ. ನಾವು ಈ ಯುದ್ಧನ ಗೆಲ್ಲಬೇಕು ಪಾರು. ನಾನು ಆಸ್ತಿ ಕೊಡದೆ ಮನೆಯಿಂದ ಹೊರಗಾಗದೆ ಅಂತ ನನ್ನ ವಿರುದ್ಧ ಯುದ್ಧ ನಡೆಸ್ತಿದಾರ. ಅದು ನನ್ನ ಇನ್ನೊಂದು ಮೊಮ್ಮಗು ಅವ್ರ ಹೊಟ್ಟೆಲ್ ಬೆಳೀತಿರೋ ವಿಷಯ ಮುಚ್ಚಿಟ್ಟು. ಅಮ್ಮನ ಮೇಲೆ ಯಾವತ್ತೂ ಒಂದ್ಸಲ ಅನುಕಂಪ ಹುಟ್ಟಿ ನಿನ್ನ ತಾಯಿ ಆಗ್ತಾ ಇರೋ ವಿಷಯನ ಹೇಳ್ಕೋಬೇಡ. ಈಗಲೇ ಎಚ್ಚರಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಎಚ್ಚರವಾಗಿರ್ತೀನಿ ಯಜಮಾನ್ರೆ. ಮೊನ್ನೆ ನಡೆದಿದ್ದೆಲ್ಲ ಮರ್ತಿಲ್ಲ, ಮರೆಯೋದು ಇಲ್ಲ. ನಾನು ತಾಯಿ ಆಗ್ತಾ ಇರೋದನ್ನ ಈ ಜನ್ಮದಲ್ಲಿ ನಾನೇ ಅತ್ತೆಯಮ್ಮಂಗೆ ಹೇಳೋದಿಲ್ಲ. ಯೋಚನೆ ಮಾಡಬೇಡಿ. ಅವ್ರಿಗೆ ಹೇಳಕ್ ಇಷ್ಟ ಇಲ್ಲ ಅಂದಮೇಲೆ ನಾನು ಗೊತ್ತಾಗದೆ ಇರೋಳ್ ಥರಾನೇ ಇರೋದೇ ಒಳ್ಳೇದು.
ನೀವಿಬ್ರು ಕೂಡ ಈ ಮನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಿದ್ದೀರಾ? ದೇವಸ್ಥಾನದಿಂದ ಬರ್ತಿದ್ದ ಹಾಗೆ ನೀನು ಗಮನಿಸಿದೆ ಪ್ರೀತು, ಏನೋ ಒಂದು ಟೆನ್ಷನಲ್ಲಿದೆಯಾ ಅಂತ ಅನಿಸ್ತು. ಏನು ಅಂತ ಕೇಳೋಣ ಅಂತ ಬಂದರೆ ಇಲ್ಲಿ ನೀವಿಬ್ರು ಆದಿತ್ಯ ಪಾರ್ವತಿ ಇಬ್ಬರು ಮನೆ ಬಿಟ್ಟು ಹೋಗಿರೋದನ್ನೇ ಮನಸ್ಸು ಒಪ್ಕೊಳ್ಳೋಕೆ ತಯಾರಿಲ್ಲ. ಅವ್ರನ್ನ ಹೇಗೆ ವಾಪಸ್ ಕರ್ಸ್ಕೊಳ್ಳೋದು ಅಂತ ಮನಸ್ಸು ಚಡ್ಪಡಿಸ್ತಿದೆ. ಅದಕ್ಕೇನಾದರೂ ದಾರಿ ಇದೆಯಾ ಅಂತ ಹುಡುಕ್ತಾ ಒದ್ದಾಡ್ತಾ ಇದ್ದೀನಿ ನಾನು. ಅಂಥದ್ರಲ್ಲಿ ನೀವು ಮನೆ ಬಿಟ್ಟು ಹೋಗಿರೋರನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದು ಬಿಟ್ಟು ನೀನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆಯಲ್ಲ, ಅಂಥದ್ದು ಏನಾಗಿದೆ ನಿನಗೆ? ನಿಮ್ಮನ್ನೇ ಕೇಳ್ತಿರೋದು, ಮನೆ ಬಿಟ್ಟು ಹೋಗೋಂಥದ್ದು ಏನಾಗಿದೆ? ಮಾವ, ನಾನು ಹೇಳ್ತೀನಿ, ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದು ಇವತ್ತು ನೀವು ಅಕ್ಕ ಭಾವನ ಜೊತೆ ದೇವಸ್ಥಾನಕ್ಕೆ ಬಂದಿದ್ರಲ್ಲ. ಹೌದು, ಪಾರ್ವತಿ ಕೈಲಿ ಹರಕೆ ತೊಟ್ಲು ಕಟ್ಟಿಸ್ಬೇಕು ಅಂತ ನಾನೇ ಇಬ್ಬರನ್ನು ಕರ್ಕೊಂಡು ಬಂದಿದ್ದೆ. ಆವಾಗ ಆದಿಭಾವ ಆಟೋ ಓಡಿಸ್ತಾ ಇದ್ದಿದ್ದನ್ನ ನಾವು ನೋಡಿದ್ವಿ. ಹೌದು, ಆದಿತ್ಯ ಇನ್ಮೇಲೆ ಆಟೋ ಓಡಿಸ್ಬೇಕು ಅಂತಿದ್ದಾನೆ. ಅದಕ್ಕೆ ಹನುಮಂತು ತನ್ನ ಪರಿಚಯದ ಒಬ್ಬರ ಹತ್ರ ಸಾಲ ಕೊಡಿಸಿದ್ದಾನೆ. ನಾಳೆಯಿಂದ ಆದಿತ್ಯನ ದುಡಿಮೆ ಶುರು. ಆದರೆ ಅದಕ್ಕೂ ನನ್ನ ಮಗ ಮನೆ ಬಿಟ್ಟು ಹೋಗಬೇಕು ಅಂತ ಬಟ್ಟೆ ಪ್ಯಾಕ್ ಮಾಡ್ತಿರೋದಕ್ಕೆ ಏನು ಸಂಬಂಧ? ಅಣ್ಣ ಅಕ್ಕೆಗಿಲ್ದೇ ಇರೋ ಸುಖ ಸೌಲಭ್ಯ ನನಗೂ ಬೇಡ ಅಂತ ಫೀಲ್ ಮಾಡ್ಕೋತಾ ಇದ್ದಾನೆ. ಒಳ್ಳೆ ತಮ್ಮನು ನೀನು. ಶ್ರೀರಾಮ ಕಾಡಿಗೆ ಹೊರಟು ನಿಂತಾಗ ಅಣ್ಣನ ಹಿಂದೆನೆ ಹೊರಟು ಲಕ್ಷ್ಮಣನ ಥರ ಕಾಣಿಸ್ತಿದ್ಯಾ. ನಿನ್ ಜನ್ಮ ಕೊಟ್ಟಿದ್ದಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಹಾಗಂತ ನೀವು ಮನೆ ಬಿಟ್ಟು ಹೋಗೋದ್ರಲ್ಲಿ ಯಾವ ನ್ಯಾಯ ಇದೆ? ಇದರಿಂದ ಯಾರಾದರೂ ಒಬ್ಬರಾದರೂ ಸಂತೋಷವಾಗಿರ್ತಾರ, ನೆಮ್ಮದಿಯಾಗಿರ್ತಾರ? ನೀವು ಮನೆ ಬಿಟ್ಟು ಹೋಗ್ತಿರೋ ಕಾರಣ ಗೊತ್ತಾದರೆ ಮೊದಲು ನೊಂದ್ಕೊಳ್ಳೋದೆ ಆದಿತ್ಯ ಪಾರ್ವತಿ. ಆದಿತ್ಯ ಸ್ವಾಭಿಮಾನದಿಂದ ಆಟೋ ಓಡಿಸ್ತಿದ್ದಾನೆ. ಅದನ್ನು ಗೌರವಿಸೋಣ, ಅವನಿಗೆ ಬೆಂಬಲ ಕೊಡೋಣ. ಅವನು ಮಾಡ್ತಿರೋ ಕೆಲಸದಿಂದ ನೀನು ನೊಂದ್ಕೊಂಡಿದ್ಯಾ ಅಂತ ಅವನು ಗೊತ್ತಾದರೆ ತಾನು ತಗೊಂಡಿರೋ ನಿರ್ಧಾರ ಸರಿ ಇಲ್ವೇನೋ ಅಂತ ಅವನಿಗೆ ಅನುಮಾನ ಬರಲ್ವಾ? ಅವನು ವಿ ಶುಡ್ ಸಪೋರ್ಟ್ ಹಿಮ್. ಈ ಸಮಯದಲ್ಲಿ ನಮ್ಮಿಂದ ಅವನು ನಿರೀಕ್ಷೆ ಮಾಡ್ತಿರೋದು ನಮ್ಮ ಸಪೋರ್ಟ್, ನಮ್ಮ ಮೆಚ್ಚುಗೆಯ ಮಾತುಗಳು. ಹಾಗಂತ ಆದಿತ್ಯ ಆಟೋ ಓಡಿಸ್ತಿರೋದು ಏನು ಪರ್ಮನೆಂಟ್ ಅಲ್ಲ. ಅವನು ಏನೋ ಅಂದ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನಲ್ಲ, ಆ ಉದ್ದೇಶ ಈಡೇರ್ತಿದ್ದ ಹಾಗೆ ಅವರಿಬ್ರು ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಯಜಮಾನ್ರೆ, ಅದು ಯಾವಳೋ ಫೋನ್ ಮಾಡಿದಾಳೆ. ನಿಮ್ಮ ಫೋನ್ಗೆ ಅದೇನೋ ವಿಡಿಯೋ ಕಳ್ಸಿದಾಳಂತೆ ನೋಡಿ. ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ. ಈ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ. ಹಾಗಂತ ಭಾಷೆ ಕೊಡಿ. ಒಂದು ವೇಳೆ ಅವರ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಹೊರಗಡೆ ಹೋಗಿರೋ ಉದ್ದೇಶ ಈಡೇರಲಿಲ್ಲ ಅಂದ್ರು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ಯಪ್ಪಂದು. ಹನುಮಂತು ಕೂಡ ನನ್ನ ಜೊತೆ ಇದ್ದಾನೆ. ಇಬ್ರು ಸೇರ್ಕೊಂಡು ಏನಾದರೂ ಒಂದು ದಾರಿ ಹುಡುಕ್ತೀವಿ. ಡೋಂಟ್ ವರಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾತ್ರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬಾರ್ದು, ಪ್ಲೀಸ್.
ನಾವು ಅಂದ್ಕೊಂಡಿರೋ ಉದ್ದೇಶ ಈಡೇರೋವರೆಗೂ ನಾವಿಬ್ಬರು ಅಪ್ಪ ಅಮ್ಮ ಆಗೋ ವಿಷಯನ ಅಮ್ಮಂಗೆ ಹೇಳಬಾರ್ದು ಅಂತ ನಾವು ಅಂದ್ಕೊಂಡಿದ್ವಿ. ಅದು ನಮ್ಮ ನಿರ್ಧಾರ ಆಗಿತ್ತು. ಒಂದೊಳ್ಳೆ ಸಂದರ್ಭಕ್ಕೆ ಆ ನಿರ್ಧಾರನ ಬದಲಾಯಿಸೋ ಶಕ್ತಿ ಇತ್ತು. ಆದರೆ ಈಗೇನು ಪಾರು ಹೀಗಾಗೋಯ್ತು. ನನಗೂ ಹಾಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಈ ಅರುಂಧತಿ ಹೋದ್ಲು ಅಂದರೆ ಅವಳನ್ನೂ ಮೀರ್ಸೋ ಸಂಚಗಾತಿ ಬಂದು ಮರೆಯಲ್ಲಿ ನಿಂತು ಹೊಂಚಾಗ್ತಾ ಇದ್ದಾಳೆ. ಈಗ ನಾವೇ ಆಸೆ ಪಟ್ಟರು ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲಿ ಬೆಳೀತಿದೆ ಅಂತ ಅತ್ಯಮ್ಮನ ಹತ್ರ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಯಜಮಾನ್ರೆ? ಎಂಥ ಅಸಹಾಯಕ ಪರಿಸ್ಥಿತಿಗೆ ಬಂದ್ಬಿಟ್ವಿ ನೋಡಿ ನಾವು. ನೀನು ಅಂದ್ಕೋಬೇಡ ಪಾರು. ಪ್ರತಿ ಕೆಟ್ಟ ವ್ಯಕ್ತಿಗಳ ಸಂಚಿಗೆ ಪ್ರತಿ ತಂತ್ರ ಹೆಣೆಯೋದಕ್ಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಅವ್ನು ಯಾವತ್ತೂ ನಮ್ಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಆದರೆ ಈ ಅನಾಮಿಕ ಕರೆ ಬಂದಿದ್ದು, ರಾಣ ವಿಷಯ, ಪ್ರೀತು ವಿಡಿಯೋ ವಿಷಯ, ಇದ್ಯಾವುದು ಸಾರ್ಥಿ ಗಮನಕ್ಕೆ ಬರೋದು ಬೇಡ ಪಾರು. ಟೆನ್ಷನ್ ಆಗಿಬಿಡ್ತಾರೆ. ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಿದ್ದೀರಾ?